2025 ನವೆಂಬರಲ್ಲಿ ನಿಲ್ಜಿ ಗ್ರಾಮದಲ್ಲಿ ಒಂದು ಅಶೋಕ್ ಲೇಲ್ಯಾಂಡ್ ಮಿನಿ ಗುಡ್ಸ್ ಟ್ರಕ್ ಕಳ್ಳತನಾಗಿತ್ತು. ಅದರದ್ದು FIR ನಮ್ಮ ಮಾರಿಹಾಳ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲು ಮಾಡಲಾಗಿತ್ತು. ನಮ್ಮ ಮಾರಿಹಾಳ ಇನ್ಸ್ಪೆಕ್ಟರ್ ಪಟ್ಟನ್ ಶೆಟ್ಟಿ, ಅವರ PSI ಮಂಜುನಾಥ್ ಮತ್ತು ಚಂದ್ರಶೇಖರ್ ಆವಾಗ ಆ ಕೇಸ್ಗೋಸ್ಕರ ಎಲ್ಲ CCTV ಮಾನಿಟರಿಂಗ್ ಮಾಡೋಕ್ಕೆ ಶುರು ಮಾಡಿದರು. ಆ ಊರಿಂದ ಹೊರಗಡೆ ಎಲ್ಲಿ ಹೋಗುತ್ತೆ ಅಂತ. ಮತ್ತು CCTVಯಿಂದ ಅವರಿಗೆ ಒಂದು ಒಳ್ಳೆಯ ಸುಳಿವು ಸಿಕ್ಕಿತ್ತು. ಆ ಸುಳಿವು ಆಧಾರದ ಮೇಲೆ ಅವರು ಹೋದ 1 ತಿಂಗಳಲ್ಲಿ ಈ ಪೂರ್ತಿ ಗ್ಯಾಂಗ್ ಏನಿದೆ ಅದರದ್ದು ಪತ್ತೆ ಮಾಡಿದ್ದಾರೆ. ಈ ಗ್ಯಾಂಗ್ನಲ್ಲಿ ಒಟ್ಟು 8 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 5 ಮೆಂಬರ್ಸ್ಗೆ ಸಿಕ್ಯೂರ್ ಮಾಡೋಕ್ಕೆ ಇವರಿಗೆ ಯಶಸ್ಸು ಸಿಕ್ಕಿದೆ. ಸಿಕ್ಯೂರ್ ಮಾಡಿದ 5 ಮಂದಿ ಯೂಸುಫ್ ಖಾನ್ ಸನ್ ಆಫ್ ಸಿಕಂದರ್, ಜಾಕಿರ್ ಹುಸೇನ್ ಸನ್ ಆಫ್ ಮೊಹಮ್ಮದ್ ಪರ್ದೇವಾಲೆ, ಶಫೀಕ್ ಅಹಮದ್ ಸನ್ ಆಫ್ ರಶೀದ್ ಅಹಮದ್, ಆಜಾದ್ ಮುತವಲ್ಲಿ ಮತ್ತು ಬಶೀರ್ ಅಹಮದ್. ಈ 8 ಮಂದಿದು ಏನು ಗ್ಯಾಂಗ್ ಇದೆ ಇದರಲ್ಲಿ 6 ಮಂದಿ ಕರ್ನಾಟಕದವರು ಇದ್ದಾರೆ, ಒಬ್ಬ ವೆಲ್ಲೂರು ತಮಿಳುನಾಡುದವನು ಇದ್ದಾನೆ ಮತ್ತು ಇನ್ನೊಬ್ಬ ಸಾಂಗ್ಲಿ ಮಹಾರಾಷ್ಟ್ರದವನು ಇದ್ದಾನೆ. ಈ ಗ್ಯಾಂಗ್ ಹೇಗೆ ಆಪರೇಟ್ ಮಾಡ್ತಾನೆ ಅಂದರೆ, ಫಸ್ಟ್ ಇವರು ಬೈಕ್ ಕಳ್ಳತನ ಮಾಡೋದು, ಆ ಕಳ್ಳತನದ ಬೈಕ್ ಮೇಲೇ ಅಶೋಕ್ ಲೇಲ್ಯಾಂಡ್ದು ಗಾಡಿ ಹುಡ್ಕೋದು, ಅದು ಓಪನ್ ಮಾಡಿಕೊಂಡು ಅದು ಕಳ್ಳತನ ಮಾಡೋದು. ಸೊ ಯೂಶ್ವಲಿ ಹೋಗುವಾಗ ಈ ಇಬ್ಬರು ಹೋಗ್ತಾಯಿದ್ರು, ಒಬ್ಬನು ಅದು ಅಶೋಕ್ ಲೇಲ್ಯಾಂಡ್ದು ಟ್ರಕ್ ಮಿನಿ ಟ್ರಕ್ ತೊಗೊಂಡು ಮತ್ತು ಇನ್ನೊಬ್ಬ ಅದು ಕಳ್ಳತನದು ಬೈಕ್ ತಗೊಂಡು. ಸೊ ಒಟ್ಟಾರೆ ಭಾಳ ಒಳ್ಳೆ ರಿಕವರಿ ಆಗಿದೆ. ಇದರಲ್ಲಿ 8 ಅಶೋಕ್ ಲೇಲ್ಯಾಂಡ್ದು ಮಿನಿ ಗುಡ್ಸ್ ಟ್ರಕ್ ನಮಗೆ ಪತ್ತೆ ಆಗಿದೆ. 5 ರಾಯಲ್ ಎನ್ಫೀಲ್ಡ್ ಬುಲೆಟ್, 5 ಸುಜುಕಿ ಆಕ್ಸೆಸ್ ಬೈಕ್, 2 ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಮತ್ತು 1 ಹೋಂಡಾ ಡಿಯೋ. ಈ ಥರ 21 ಗಾಡಿಗಳು ಪತ್ತೆಯಾಗಿದೆ. ಇದರದ್ದು ಅಂದಾಜು ಮೊತ್ತ 95 lakhs ಇದೆ. ಮತ್ತು ಆಲ್ಮೋಸ್ಟ್ 21ರಲ್ಲಿ 18 ಗಾಡಿಗಳದ್ದು FIR ಕೂಡ ಆಗಿದೆ. ನಾವು ಆ FIR ಆಗಿದ್ದ ಪೊಲೀಸ್ ಸ್ಟೇಷನ್ಗೆ ಈಗ ಇನ್ಫಾರ್ಮ್ ಮಾಡಿಕೊಂಡು ಆ ಗಾಡಿ ಅಲ್ಲಿ ಕೊಡ್ತೀವಿ. ಈ ಸ್ವಲ್ಪ ಹೈಟೆಕ್ ಕಳ್ಳರು ಕೂಡ ಇದ್ದರು. ಯಾಕೆಂದರೆ ಇವರು ವಾಟ್ಸ್ಯಾಪ್ ಅಥವಾ ಟೆಲಿಗ್ರಾಮ್ ಈ ಆ್ಯಪ್ ಬಳಸ್ತಾ ಇರಲಿಲ್ಲ. ಜಾಂಗಿ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪನ್ನು ಬಳಸ್ತಾ ಇದ್ದರು. 3 ಆರೋಪಿ ಇನ್ನೂ ಸಿಗಬೇಕಾಗಿದೆ. ಅವರಿಗೆ ಕೂಡ ನಾವು ಬೇಗನೆ ದಸ್ತಗಿರಿ ಮಾಡ್ತೀವಿ. ಬಹುಶಃ ಇನ್ನೂ ಜಾಸ್ತಿ ವೆಹಿಕಲ್ ಕೂಡ ಅವರಿಂದ ಸಿಗಬಹುದು. ಈ ಒಳ್ಳೆಯ ಕೆಲಸ ನಮ್ಮ ACP ರೂರಲ್ ಗಂಗಾಧರ್ ಇವರ ಮಾರ್ಗದರ್ಶನದಲ್ಲಿ PI ಪಟ್ಟನ್ ಶೆಟ್ಟಿ, PSI ಮಂಜುನಾಥ್, PSI ಚಂದ್ರಶೇಖರ್, CCB PSI ಮಂಜುನಾಥ್, ಹೆಡ್ ಕಾನ್ಸ್ಟೇಬಲ್ BB ಕಡ್ಡಿ, ಹೆಡ್ ಕಾನ್ಸ್ಟೇಬಲ್ MB ಬಡಿಗೇರ್, ಹೆಡ್ ಕಾನ್ಸ್ಟೇಬಲ್ ಮಹೇಶ್ ನಾಯಕ್, ಕಾನ್ಸ್ಟೇಬಲ್ RS ಬಳುಂಡ್ಗಿ, YH ಮೈರಾ, RH ತಲ್ವಾರ್, TH ಸುಲ್ಕೋಡ್, ಮಾರ್ಕೆಟ್ ಹೆಡ್ ಕಾನ್ಸ್ಟೇಬಲ್ ಆಸಿಫ್ ಅಹಮದ್ ಜಮಾದಾರ್, ಕೆಂಪಣ್ಣ ದೊಡ್ಮನಿ ಮತ್ತು ನಮ್ಮ ಕ್ರೈಮ್ ಟೆಕ್ನಿಕಲ್ ಟೀಮ್ ರಮೇಶ್ ಅಕ್ಕಿ, ಮಹಾದೇವ್ ತಲ್ವಾರ್ ಮತ್ತು ದೀಪಕ್ ದೊಡ್ಮನಿ. ಈ ನಮ್ಮ ತಂಡ ಈ ಒಳ್ಳೆಯ ಕೆಲಸ ಮಾಡಿದ್ದಾನೆ. ಆ್ಯಂಡ್ ಈ ಬೆಸ್ಟ್ ಪಾರ್ಟ್ ಆಫ್ ಈ ಇನ್ವೆಸ್ಟಿಗೇಷನ್ ಏನಿದೆ ಅಂದರೆ, ಇದು ಒಂದು ಗಾಡಿ ಸಿಕ್ಕಿದ ಮೇಲೆ ಅಲ್ಲಿ ನಿಲ್ಲಿಸಿಲ್ಲ. ಇವರು ಕಂಟಿನ್ಯೂ ಆಗಿ ಅದನ್ನು ಬೇನತ್ತಿದ್ದಾರೆ. 1-2 ತಿಂಗಳು ಅದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ. ನಾನು DG ಸಾಹೇಬರಿಗೆ ಇವರಿಗೆ ಒಂದು ಸ್ಪೆಷಲ್ ರಿವಾರ್ಡ್ ಕೊಡೋಕ್ಕೆ ರೆಕಮೆಂಡ್ ಮಾಡ್ತೀನಿ. ಮತ್ತು ಎಲ್ಲರದ್ದು ಸರ್ವಿಸ್ ರೆಕಾರ್ಡ್ನಲ್ಲಿ ಒಂದು ಗುಡ್ ಸರ್ವಿಸ್ ಎಂಟ್ರಿ ಅದು ಕೂಡ ಮಾಡ್ತೀವಿ. ಒಂದು ಕ್ಯಾಶ್ ರಿವಾರ್ಡ್ ಕೂಡ ಇವರಿಗೆ ಕೊಡ್ತೀವಿ. ಹೌದು, ಹಾಂ, ಅಂದರೆ ಇದರಲ್ಲಿ 3 ಮೇಲೆ ಹಳೆಯ ಕೇಸಸ್ ಇದೆ. ಸೊ ಜೈಲಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಭೇಟಿಯಾಗುತ್ತೆ, ಆ ಥರ ಇದೆ. ಸೊ 3 ಮಂದಿದು ಕೆಲಸ ಇದರಲ್ಲಿ ಲಿಫ್ಟಿಂಗ್ದು ಕೆಲಸ ಇದೆ. 5 ಮಂದಿದು ಆ ಗಾಡಿ ಮಾರಾಟ ಮಾಡೋದಿದೆ. ಮತ್ತು ಯಾವ ಮಟ್ಟಕ್ಕೆ ಇವರು ಸ್ಮಾರ್ಟ್ ಇದ್ದಾರೆ ಅಂದರೆ, ಸ್ಕ್ರ್ಯಾಪ್ ಆಗಿದ್ದು ಯಾವ ಗಾಡಿ ಇರುತ್ತೆ ಅದರದ್ದು ಡೀಟೇಲ್ ತೊಗೊಳ್ತಾರೆ. ಆ ಇಂಜಿನ್ ನಂಬರ್, ಚೇಸಿ ನಂಬರ್ ತೊಗೊಂಡು ಅದು ಡಿಸ್ಟ್ರಾಯ್ ಮಾಡಿಕೊಂಡು ಅದರ ಮೇಲೆ ಹೊಸ ಇಂಜಿನ್ ನಂಬರ್, ಚೇಸಿ ನಂಬರ್ ಹಾಕ್ಕೊಂಡು ಆ ಡಾಕ್ಯುಮೆಂಟ್ ಕೂಡ ಕೊಡ್ತಾರೆ. ಅಂದರೆ ಯಾರಿಗೆ ಡೌಟ್ ಕೂಡ ಬರಲ್ಲ ಅದು. ಸೊ ಭಾಳ ಆರ್ಗನೈಸ್ ಕ್ರೈಮ್ ಇದೆ ಇದು. ನಮಗೆ ಇದರಲ್ಲಿ ಇನ್ನೂ ಜಾಸ್ತಿ ಗಾಡಿ ಬಹುಶಃ ನಮಗೆ ಪತ್ತೆ ಆಗ್ಬೋದು. ಬರೋ ದಿನಗಳಲ್ಲಿ ಈ ತಂಡ ಕಂಟಿನ್ಯೂ ಕೆಲಸ ಮಾಡ್ತಾರೆ. ನೈ, ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ಆ್ಯಪ್. ಬಟ್ ಏನಾಗುತ್ತೆ, ಜನರಲಿ ನಮ್ಮ ತಲೆಯಲ್ಲಿ ವಾಟ್ಸ್ಯಾಪ್ ಇಲ್ಲಾಂದ್ರೆ ಟೆಲಿಗ್ರಾಮ್ ಇರುತ್ತೆ.
ಹಾಂ, ಮಾತಾಡೋಕ್ಕೆ, ಕಮ್ಯುನಿಕೇಷನ್ಗೆ, ಮೆಸೇಜಿಂಗ್ಗೆ ಅವ್ರ ಮೊಬೈಲ್ ಅನಾಲಿಸಿಸ್ ಮಾಡಿದ ಮೇಲೆ ಜಾಂಗಿ ಆ್ಯಪ್ ಅದರಲ್ಲಿ ಸಿಕ್ಕಿದೆ. ಸೊ ಎಲ್ಲ ಚಾಟ್ ಏನಿತ್ತು ಎಲ್ಲ ಕಮ್ಯುನಿಕೇಷನಲ್ಲಿ ಜಾಂಗಿ ಆ್ಯಪ್ನಲ್ಲಿ ಹಾಂ. ಸೊ ದಟ್ CCTV ಸಿಕ್ಕಿದರೆ ಆ ಬೈಕ್ ಕೂಡ ಮತ್ತೆ ಕಳ್ತಂದು ಇದೆ ಅಂತ. ಎಸ್, ನೀವು ಜಾಂಗಿ ಟೈಪ್ ಮಾಡ್ಕೊಂಡು ನೋಡಿ, ಸುಮಾರು ಆ್ಯಪ್ ಇದೆ ಅದರ, ಸಾವಿರಾರು ಇದೆ. ಎಕ್ಸಾಕ್ಟ್ಲಿ ಸರ್. ಹಾಂ, ಇದರಲ್ಲಿ ಒಬ್ಬ ಆರೋಪಿ ಅಶೋಕ್ ಲೇಲ್ಯಾಂಡ್ನಲ್ಲಿ 5 ವರ್ಷ ಕೆಲಸ ಮಾಡಿದ್ದಾನೆ. ಸೊ ಅವನಿಗೆ ಆ ಟ್ರಿಕ್ ಗೊತ್ತು, ಹೇಗೆ ಅದು ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ನೋಡಿ ಎಲ್ಲ ಗಾಡಿ ಬರೀ ಅಶೋಕ್ ಲೇಲ್ಯಾಂಡ್ದು ಇದೆ. ಇದರಲ್ಲಿ ಇಬ್ಬರು ಆರೋಪಿ ಧಾರವಾಡದವರು ಇದ್ದಾರೆ, ಒಬ್ಬರು ವೆಲ್ಲೂರ್ದು, ಒಬ್ಬರು ವಿಜಯಪುರದು, ಒಬ್ಬರು ದಾಂಡೇಲಿದು ಮತ್ತು ಭದ್ರಾವತಿ ಮತ್ತು ಶಿವಮೊಗ್ಗ. ಹೌದು, ಈ ಗ್ಯಾಂಗ್ದು ಕೆಲಸ ಇದು.